ಪೋಷಕರೇ ಅಲರ್ಟ್. ಪ್ರೈವೇಟ್ ಶಾಲೆಗಳಿಗೆ ಲಕ್ಷ ಲಕ್ಷ ಡೊನೇಷನ್ ಕಟ್ಟೋದನ್ನ ನಿಲ್ಲಿಸಿ. ಭಾರತದ ನಂಬರ್ 1 ಕೇಂದ್ರೀಯ ವಿದ್ಯಾಲಯದಲ್ಲಿ ನಿಮ್ಮ ಮಗುವಿಗೆ 100% ಉಚಿತ ಸೀಟು ಸಿಗುವ ಅವಕಾಶ ಈಗ ಶುರುವಾಗಿದೆ. ಆದ್ರೆ ಟೈಮ್ ತುಂಬಾ ಕಡಿಮೆ ಇದೆ. ಅರ್ಜಿ ಹಾಕುವಾಗ ಮಾಡೋ ಒಂದು ಸಣ್ಣ ತಪ್ಪಿನಿಂದ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದು ಗ್ಯಾರಂಟಿ. ಸರಿಯಾದ ವಯಸ್ಸು ಎಷ್ಟಿರ್ಬೇಕು ಮತ್ತೆ ಫ್ರೀ ಸೀಟ್ ಪಡೆಯಲು ಯಾವೆಲ್ಲ ಮಾಹಿತಿಗಳು ನಮಗೆ ಗೊತ್ತಿರಬೇಕು, ಅವೆಲ್ಲ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ನಮಸ್ಕಾರ, ನಾನು ನಿಮ್ಮ ಕಿರಣ್ ಸರ್. ನಮ್ಮ ಅಕಾಡೆಮಿಯಲ್ಲಿ ನವೋದಯ, ಮುರಾರ್ಜಿ ಮತ್ತು ಆದರ್ಶ ವಿದ್ಯಾಲಯ ತರಬೇತಿ ಪಡೆಯುವಾಗ ಸಾಕಷ್ಟು ಪೋಷಕರು ಕೇಳುವ ಪ್ರಶ್ನೆ ಒಂದೇ: ಕೆವಿ ಸ್ಕೂಲ್ ಅಡ್ಮಿಷನ್ ಯಾವಾಗ ಮತ್ತು ಹೇಗೆ ಅಂತ. ಬನ್ನಿ ಈಗ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಲ್ಲ ಮಾಹಿತಿಯನ್ನ ಅರ್ಥ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನೆಲ್ಗೆ ಯಾರೆಲ್ಲ ಹೊಸಬರಿದ್ರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ 1ನೇ ತರಗತಿ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಓಪನ್ ಆಗಿದೆ. ಕೊನೆಯ ದಿನಾಂಕ ಏಪ್ರಿಲ್ 2, 2026 ಸಂಜೆ 5 ಕೊನೆಯ ದಿನಾಂಕ ಆಗಿದೆ. ಏಕೆಂದ್ರೆ ಇದು ಅರ್ಜಿ ಸ್ಟಾರ್ಟ್ ಆಗಿದ್ದು ಮಾರ್ಚ್ 20ರಂದು. ಆಲ್ರೆಡಿ ಇವತ್ತು 25ನೇ ಮಾರ್ಚ್ ಆಗಿರೋದ್ರಿಂದ ದಯವಿಟ್ಟು ಆದಷ್ಟು ಬೇಗ ನೀವು ಈ ಒಂದು ವಿಡಿಯೋ ನೋಡಿದ ತಕ್ಷಣ ಎಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ ನಲ್ಲಿ ಹೋಗಿ ನೀವು ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ಗೊತ್ತಾಯ್ತಾ? ಈಗ ಲಕ್ಷಾಂತರ ಅಪ್ಲಿಕೇಶನ್ ರಿಜೆಕ್ಟ್ ಆಗೋಕೆ ಒಂದು ಮುಖ್ಯ ಕಾರಣ ಇದೆ. ನೀವೇನೋ ಈಗ ಡೇಟ್ ಅನ್ನ ನೋಡಿದ್ರಿ, ಡೇಟ್ ಅನ್ನ ತಿಳ್ಕೊಂಡ್ರಿ, ಎಲ್ಲಾ ನೋಡ್ಕೊಂಡು ಹಾಗೆ ಹೋಗಿ ಅರ್ಜಿ ಹಾಕಿದ್ರೆ ಏನೆಲ್ಲ ಮಿಸ್ಟೇಕ್ ಆಗುತ್ತೆ ಅನ್ನೋದನ್ನ ನೋಡೋಣ. 1ನೇ ತರಗತಿಗೆ ಸೇರಲು ಮಗುವಿಗೆ ಕನಿಷ್ಠ 6 ವರ್ಷ ತುಂಬಿರಬೇಕು. ಅಂದ್ರೆ ಮಾರ್ಚ್ 31, 2026ಕ್ಕೆ ಸರಿಯಾಗಿ 6 ವರ್ಷ ಆಗಿರ್ಬೇಕು. ಮಗು ಏಪ್ರಿಲ್ 1ನೇ ತಾರೀಕಿಗೆ ಹುಟ್ಟಿದ್ರು ನಡೆಯುತ್ತೆ, ಆದ್ರೆ ಏಪ್ರಿಲ್ 2ಕ್ಕೆ ಹುಟ್ಟಿದ್ರೆ ನಡೆಯೋದಿಲ್ಲ. ಆನ್ಲೈನ್ ಅಪ್ಲಿಕೇಶನ್ ಅನ್ನೇ ತಗೊಳೋದಿಲ್ಲ. ಏಪ್ರಿಲ್ 1ನೇ ತಾರೀಕಿಗೆ ಹುಟ್ಟಿರ್ಬೇಕು, ಅದನ್ನ ಸೇರ್ಸುತ್ತೆ, ಅದಕ್ಕಿಂತ ಹೆಚ್ಚಿಗೆ ಇದ್ರೂ ಸೇರ್ಸುತ್ತೆ. ಆದ್ರೆ ಮಾರ್ಚ್ 31, 2026ಕ್ಕೆ ಸರಿಯಾಗಿ 6 ವರ್ಷ ಆಗಿರ್ಬೇಕು. ಗೊತ್ತಾಯ್ತಾ? ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಕೆಳಗೆ ಕಾಮೆಂಟ್ ಮಾಡಿ ಹೇಳಿ, ಅವರು ಎಲಿಜಿಬಲ್ ಇದ್ದಾರಾ ಇಲ್ವಾ ಅಂತ ನಾನು ತಕ್ಷಣ ರಿಪ್ಲೈ ಕೊಡ್ತೀನಿ. ಈಗ ಅತಿ ಮುಖ್ಯವಾದ ಸೀಕ್ರೆಟ್ ಅನ್ನ ನೋಡೋದಾದ್ರೆ, ನಮಗೆ ಗವರ್ಮೆಂಟ್ ಕೆಲಸ ಇಲ್ಲ, ನಮಗಲ್ಲಿ ಸೀಟು ಸಿಗುತ್ತಾ ಅಂತ ಅರ್ಜಿ ಹಾಕೋದೇ ಇರೋ ದೊಡ್ಡ ತಪ್ಪು. ಸಾಮಾನ್ಯ ವರ್ಗದವರಿಗೂ ಬಡವರಿಗೂ ಪ್ರತಿ ಕ್ಲಾಸಿನಲ್ಲಿ 25% RTE ಅಂದ್ರೆ ಉಚಿತ ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಮೀಸಲಿರುತ್ತೆ. ನಿಮ್ಗೊಂದು ಟ್ರಿಕ್ ಹೇಳ್ತೀನಿ, ಕೇಳ್ತೀರಾ? ಅರ್ಜಿ ಹಾಕುವಾಗ ಕೇವಲ ಒಂದು ಶಾಲೆ ಸೆಲೆಕ್ಟ್ ಮಾಡಬೇಡಿ. ಆನ್ಲೈನ್ ನಲ್ಲಿ ನಿಮ್ಮ ಸುತ್ತಮುತ್ತ ಇರುವ 3-4 KV ಶಾಲೆಗಳನ್ನ ಸೆಲೆಕ್ಟ್ ಮಾಡಿ. ಯಾವುದಾದರೂ ಒಂದು ಶಾಲೆಯಲ್ಲಿ ನಿಮ್ಮ ಮಗುವಿಗೆ ಫ್ರೀ ಸೀಟ್ ಸಿಗುವ ಚಾನ್ಸಸ್ 3 ಪಟ್ಟು ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ನೋಡ್ತಾ ಇರೋರು ನಿಮ್ಗೆ ಏನಾದ್ರೂ ಮಾಹಿತಿ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮಕ್ಕಳ ಡೇಟ್ ಆಫ್ ಬರ್ತ್ ನ ಕಮೆಂಟ್ ಮಾಡಿ, ಚಾನಲ್ಗೆ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ನಾವು ಅರ್ಜಿ ಹಾಕಲು ಬೇಕಾದ ಆ 3 ಡಾಕ್ಯುಮೆಂಟ್ಗಳು ಯಾವುವು ಅಂತ ನೋಡೋಣ. ಮೊದಲನೇದಾಗಿ ಮಗುವಿನ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಮಗುವಿನ ಜನ್ಮ ದಿನಾಂಕ ಪ್ರಮಾಣ ಪತ್ರ. ಅದನ್ನ ನೀವು ಅದರಲ್ಲಿ ನಿಮ್ಗೆ ಮುಖ್ಯವಾಗಿ ನೋಡ್ಬೇಕಾದಂತ ಮಾಹಿತಿ ಏನಪ್ಪಾ ಅಂದ್ರೆ ನಿಮ್ಮ ಮಗುವಿನ ಹೆಸರಿನಲ್ಲಿ ಸ್ಪಷ್ಟತೆ ಇರಬೇಕು, ಯಾವುದೇ ಮಿಸ್ಟೇಕ್ ಇರಬಾರ್ದು. ಮಗುವಿನ ಫೋಟೋ ಇರಬೇಕು ನಿಮ್ಮ ಹತ್ರ, ಪೋಷಕರ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಪೋಷಕರ ಆಧಾರ್ ಕಾರ್ಡ್ ನಡೆಯುತ್ತೆ, ಇಲ್ಲಪ್ಪಾ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕು. RTE ಅಡಿಯಲ್ಲಿ ಉಚಿತ ಸೀಟು ಬೇಕಂದ್ರೆ ನಿಮ್ಮ ಹತ್ರ ಕಡ್ಡಾಯವಾಗಿ BPL ಕಾರ್ಡ್ ಇರಬೇಕು ಅಥವಾ EVS ಸರ್ಟಿಫಿಕೇಟ್ ಕಡ್ಡಾಯ. ವಾರ್ನಿಂಗ್ ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಮಗುವಿನ ಆಧಾರ್ ಕಾರ್ಡ್ ಮತ್ತು ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಇರಂತ ಹೆಸರಿನಲ್ಲಿ ಯಾವುದೇ ತರದ ಮಿಸ್ಟೇಕ್ ಇರಕೂಡದು. ಕೆಲವೊಮ್ಮೆ ಏನಾಗುತ್ತೆ, ಒಂದ್ ಸರ್ಟಿಫಿಕೇಟ್ ನಲ್ಲಿ ಕುಮಾರ್ ಅಂತ ಇರುತ್ತೆ, ಇನ್ನೊಂದ್ ಸರ್ಟಿಫಿಕೇಟ್ ನಲ್ಲಿ ಕುಮಾರ ಆಗಿರುತ್ತೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರು ಕೂಡ ನಿಮ್ಮ ಅರ್ಜಿ ಅಪ್ಲಿಕೇಶನ್ ಹಾಕಿದ್ರು ಸೆಲೆಕ್ಷನ್ ಆಗೋದಿಲ್ಲ. ದಯವಿಟ್ಟು ಗಮನಿಸಿ, ಇವೆಲ್ಲ ದಾಖಲಾತಿಗಳು, ಈ 3 ದಾಖಲಾತಿಗಳು, ಇವೆಲ್ಲ ತಪ್ಪುಗಳನ್ನ ನೀವು ಮಾಡದೆ ಕರೆಕ್ಟ್ ಆಗಿ ನೋಡ್ಕೊಂಡು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ಏಪ್ರಿಲ್ 2ನೇ ತಾರೀಕಿನ ಒಳಗೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಮ ಮಕ್ಕಳಿಗೆ ಒಂದು ಉಚಿತ ಶಿಕ್ಷಣ ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಗೇನಾದ್ರೂ ಈ ಅರ್ಜಿಗೆ ಸಂಬಂಧಪಟ್ಟ ಮಾಹಿತಿಯಲ್ಲಿ ಏನಾದ್ರೂ ನಿಮಗೆ ಗೊಂದಲಗಳಿತ್ತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಯಾವೆಲ್ಲ ಸಮಸ್ಯೆಗಳಿದೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಎಲ್ಲಾ ನಿಮ್ಮ ಡೌಟ್ ಗಳನ್ನ ತೆಗೆದುಕೊಂಡು ಸಂಪೂರ್ಣ ಮಾಹಿತಿಯನ್ನ ಕೊಡ್ಲಿಕ್ಕೆ ಹೋಗ್ತೀನಿ. ಮತ್ತು ನವೋದಯ, ಮುರಾರ್ಜಿ ಪರೀಕ್ಷೆಗಳ ಕ್ಲಾಸ್ಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಪ್ರತಿಯೊಬ್ಬ ಕನ್ನಡಿಗರಿಗೂ ತಲುಪಬೇಕು. ನಿಮ್ಮ ಎಲ್ಲ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಈಗಲೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.